ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೊನೆಗೂ ಧರ್ಮಸ್ಥಳದಲ್ಲಿ ಸಿಕ್ಕೇ ಬಿಡ್ತು ನೋಡಿ ಮೂಳೆಗಳು. ಅವು ಸಿಕ್ಕಿದ್ದೇ ತನಿಖೆಗೆ ಇನ್ನೊಂದು ಆಯಾಮ ಸಿಕ್ಕಿದೆ. ಅಷ್ಟಕ್ಕೂ ಇಲ್ಲಿ ಸಿಕ್ಕಿರುವ ಮೂಳೆಗಳು ಯಾರದ್ದು ಅನ್ನೋದ್ರ ಬಗ್ಗೆ ಕ್ಲೂ ಒಂದು ಸಿಕ್ತಿದೆ. ಅದು ನಿಜವೇ ಆಗ್ಬಿಟ್ರೆ ಅದು ಆತನದ್ದೇ ಅನ್ನೋದು ಕನ್ಫರ್ಮ್ ಆಗತ್ತೆ. ಇನ್ನು ಅವರ ವಿರುದ್ಧ ಹಲವಾರು ಜೀವಂತ ಸಾಕ್ಷಿಗಳು ಇವತ್ತಿಗೂ ಇದೆ. ಅದರಲ್ಲಿ ಬಲವಾದ ಸಾಕ್ಷಿಯೊಂದಿದೆ. ಹಾಗಿದ್ರೆ ನಿನ್ನೆ ಸಿಕ್ಕಂತಹ ಆ ಮೂಳೆ ಯಾರದ್ದಿರಬಹುದು? ಇನ್ನು ಆ ಬಲವಾದ ಸಾಕ್ಷಿಯಾದ್ರೂ ಯಾವುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನೂ ಆಗಿಯೇ ಇಲ್ಲ ಅಂತಿದ್ದವರ ಮುಖ ಈಗ ಕಪ್ಪಿಟ್ಟು ಹೋಗಿದೆ. ಇಲ್ಲಿ ಏನೂ ಸಿಗೋದೇ ಇಲ್ಲ ಅಂತಿದ್ದ ಕೆಲವರ ಗಂಟಲೊಳಗೆ ಕಡುಬು ಸಿಕ್ಕಾಕೊಂಡಿದೆ. 3/4 ಮಂದಿಯಷ್ಟೇ ಮಾತನಾಡ್ತಿದ್ದಾರೆ. ಅಸಹಜ ಸಾವು ಅಂತ ಶರಾಬರೆದು ಫೈಲನ್ನ ಕ್ಲೋಸ್ ಮಾಡಿದ್ದಂತಹ ಖಾಕಿಗಳ ಕರಾಮತ್ತು ಬಯಲಾಗಲಿದೆ. ಇದನ್ನೆಲ್ಲ ಮಾಡಿಸಿ ಬೆಚ್ಚಗಿದ್ದವರ ಎದೆ ಸಣ್ಣಗೆ ಚಳಕ್ ಅನ್ನೋ ತೊಡಗಿದೆ. ಇದಕ್ಕೆಲ್ಲ ಕಾರಣ ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ದೊರೆತ ಮೂಳೆಗಳು. 2 ದಿನಗಳ ಕಾಲ ದೂರುದಾರನ ಮೇಲೆ ಅದೆಷ್ಟು ಜನರು ಏನೆಲ್ಲ ಮಾತನಾಡಿದ್ರು, ಅದೆಷ್ಟು ಕಥೆಗಳನ್ನ ಹೆಣೆದಿದ್ರು ಅಲ್ವಾ. ಆದ್ರೆ ಪಾಯಿಂಟ್ 6ರಲ್ಲಿ ಮೂಳೆಗಳು ದೊರೆತೇ ಬಿಟ್ಟಿದೆ. ಅದೆಲ್ಲ ಈಗ FSLಗೆ ಹೋಗಿದೆ. ಸದ್ಯಕ್ಕೆ ಅದು ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಿಗುತ್ತೆ ಅಂತ ದೂರುದಾರ ಹೇಳಿದ್ದ. ಈಗ ಅದು ಸಿಕ್ಕಿದ್ದೂ ಆಗಿದೆ. ಆದರೆ ಇಲ್ಲಿ ಮೂಳೆಗಳು ಸಿಕ್ಕಿದ್ದೇ ದೂರುದಾರನ ವಿರುದ್ಧ ಮತ್ತೊಂದು ಅಪವಾದ ಗೂಬೆ ಕೂರಿಸ್ತಿದ್ದಾರೆ. ಈತ ಕಳ್ಳ ಹೆಣಗಳ ಮೇಲಿನ ದುಡ್ಡು ಚಿನ್ನ ಕದೀತಾ ಇದ್ದ ಅಂತ ಹೊಸ ಸ್ಟೋರಿ ಬರೆದು ಹೇಳ್ತಿದ್ದಾರೆ. ಆದ್ರೆ ಇವರಿಗೆ ಆತನೇ ಈತ ಅಂತ ಹೇಳಿದ್ದು ಯಾರು ಅನ್ನೋದು ಇಲ್ಲಿ ಅನುಮಾನ. ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ದೂರುದಾರ ಈಗ ಸಾಕ್ಷಿ ರಕ್ಷಣಾ ಯೋಜನೆ ಅಡಿಯಲ್ಲಿ ಇದ್ದಾನೆ. ಇದರಿಂದ ಆತನ ಯಾವುದೇ ಗುರುತನ್ನ ಬಯಲು ಮಾಡೋದು ಅಪರಾಧವಾಗತ್ತೆ. ನಾವು ಯಾಕಪ್ಪ ಈ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ, ದೂರುದಾರನನ್ನ ಅವರ ವಕೀಲರು, ನ್ಯಾಯಾಧೀಶರು, SIT ಅಧಿಕಾರಿಗಳು ಹಾಗೂ ಮಾಸ್ಕ್ ಕಟ್ಟುತ್ತಾರಲ್ಲ ಅವರಷ್ಟೇ ಈತನನ್ನ ನೋಡಿರೋದು. ಅದನ್ನ ಬಿಟ್ರೆ ಮತ್ಯಾರೂ ನೋಡಿಯೇ ಇಲ್ಲ. ಒಂದು ವೇಳೆ ನೋಡಿದ್ದೀವಿ ಅಂದ್ರೆ ಇಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ ಅಂತಾನೆ ಅರ್ಥ. ಅಂದಹಾಗೆ ಈತ ಧರಿಸೋ ಮಾಸ್ಕ್ ಬಗ್ಗೆ ನಿಮಗೆ ಒಂದಷ್ಟು ಕುತೂಹಲ ಇರಬಹುದು. ಇದ್ಯಾವುದಪ್ಪ ಸ್ವಲ್ಪವೂ ಕಾಣೋದಿಲ್ವಲ್ಲ ಅಂತ. ಅಷ್ಟಕ್ಕೂ ಈ ಮಾಸ್ಕ್ ಯಾವುದು ಗೊತ್ತಾ? ಕ್ಯಾಮೋಫ್ಲೇಜ್ ಮಾಸ್ಕ್. ಈ ಮಾಸ್ಕ್ ಹಾಕಿಕೊಳ್ಳೋದು ಯಾರು ಗೊತ್ತಾ? ಸೈನಿಕರು, ಗೂಢಾಚಾರಿಗಳು ಇದನ್ನ ಹಾಕೋದು. ಯಾಕಂದ್ರೆ ಈತ ಯಾರ ವಿರುದ್ಧ ಮಾತನಾಡಿದ್ದಾನೋ ಅವರಿಗಾಗ್ಲಿ ಬೇರೆಯವರಿಗಾಗ್ಲಿ ಗುರುತು ಸಿಗಬಾರ್ದು ಅಂತ. ನಿಜವಾಗ್ಲೂ ಇದನ್ನ ಹಾಕೊಂಡ್ರೆ ಅಷ್ಟು ಸುಲಭವಾಗಿ ಗುರುತು ಸಿಗೋದಿಲ್ಲ. ಹಾಗಿದ್ಮೇಲೆ ಈತನನ್ನ ನಾವು ಗುರುತು ಹಿಡಿದಿದ್ದೀವಿ. ಆತ ಹಾಗೆ ಹೀಗೆ ಅಂತ ಹೇಳ್ತಾ ಇರೋದು ಹೇಗೆ? ಅದರಲ್ಲೂ ಅಷ್ಟು ದಿನದಿಂದ ಆತನ ಗುರುತು ಸಿಕ್ಕಿರ್ಲಿಲ್ವೇ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹೇಳುತ್ತೆ. ಈ ಮಾತಿರ್ಲಿ, ಈಗ ಮೂಳೆಗಳು ಸಿಕ್ಕಿದ್ವಲ್ಲ ಅದು ಯಾರದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಇದರ ನಡುವೆ ಒಂದು ವಿಚಾರ ಚರ್ಚೆ ಆಗ್ತಿದೆ. ಇನ್ನು SIT ಅಧಿಕಾರಿಗಳು ಮೂಳೆಗಳು ಸಿಕ್ಕಿದ ಸ್ಥಳದಲ್ಲೇ ದೂರುದಾರನನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಇದು ಯಾರದ್ದು, ಯಾವಾಗ ಹೂತು ಹಾಕಿದ್ದು, ನಿನಗೆ ಹೂಳಲು ನಿರ್ದೇಶನ ಕೊಟ್ಟಿದ್ದು ಯಾರು, ಇದರಿಂದ ನಿನಗೆ ಸಿಕ್ಕಿದ್ದೇನು, ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರಂತೆ. ಈ ವಿಚಾರದಲ್ಲಿ ಏನಪ್ಪಾ ಅಂದ್ರೆ, ಭೀಮ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡುವಾಗ ಭಯಾನಕ ವಿಷಯವನ್ನ ಬಾಯ್ಬಿಟ್ಟಿದ್ದ. ಆ ವಿಷಯ ಹಿಂದೆ ದಾಖಲಾಗಿದ್ದಂತಹ ಒಂದು FIRಗೆ ಹೋಲಿಕೆ ಆಗ್ತಿದೆ. ಅದೇನಂದ್ರೆ, ಇಲ್ಲಿ ಸಿಕ್ಕಿರುವ ಮೂಳೆ ಆತ ಹೇಳಿದ್ದ ಆ ಪುರುಷನಿಗೆ ಸೇರಿದ್ದ ಅನ್ನೋದು. ಅಷ್ಟಕ್ಕೂ ಆತ ಯಾರು ಅಂದ್ರೆ ಒಬ್ಬ ಭಿಕ್ಷುಕ. ದೂರುದಾರ ತನ್ನ ದೂರಿನಲ್ಲಿ ಇದರ ಬಗ್ಗೆಯೂ ಹೇಳಿದ್ದಾನೆ. ಇಲ್ಲಿ ಭಿಕ್ಷಾಟನೆಗೆ ಬಂದವರನ್ನು ಕೊಲ್ಲಲಾಗಿದೆ. ಅದರಲ್ಲೂ ಕೊಲೆ ಮಾಡುವ ವಿಧಾನವು ಅತ್ಯಂತ ಕ್ರೂರವಾಗಿರುತ್ತಿತ್ತು. ಅದು ಹೇಗಂದ್ರೆ, ಭಿಕ್ಷುಕರನ್ನ ಕುರ್ಚಿಗೆ ಕಟ್ಟಿ ಹಾಕಿ ಟವಲ್ ಮೂಲಕ ಹಿಂದಿನಿಂದ ಬಿಗಿದು ಉಸಿರುಗಟ್ಟಿಸಿ ಕೊಲ್ತಾ ಇದ್ರು. ಬಳಿಕ ಶವವನ್ನ ಹೂಳಲು ನನಗೆ ಹೇಳ್ತಾ ಇದ್ರು, ನಾನು ಅರಣ್ಯದಲ್ಲಿ ಹೂತು ಬರ್ತಿದ್ದೆ ಅಂತ ಹೇಳಿದ್ದ. ಆ ಹೇಳಿಕೆ, ಅದೊಂದು FIR ಹಾಗೂ ಈ ಮೂಳೆಗಳು, ಇವುಗಳನ್ನ ತಾಳೆ ಹಾಕಿ ನೋಡಿದ್ರೆ ಭಿಕ್ಷುಕನದ್ದೇ ಮೂಳೆಗಳು ಇರಬಹುದಾ ಅನ್ನೋ ಶಂಕೆ ವ್ಯಕ್ತವಾಗುತ್ತೆ. ಇಲ್ಲೊಂದನ್ನ ಯೋಚನೆ ಮಾಡಿ, ಒಂದು ವೇಳೆ ಇದು ಭಿಕ್ಷುಕನದ್ದೇ ಆಗಿತ್ತು ಅಂತ ಇಟ್ಕೊಳ್ಳಿ. ಅಂಥವರನ್ನು ಕೊಲ್ಲೋಕೆ ಅವರಿಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಅವರು ಭಿಕ್ಷುಕರನ್ನು ಬಿಡದೆ ಕೊಂದಿದ್ದಾರೆ ಅಂತ ಬಾಬು ಗೌಡರು ಆರೋಪ ಮಾಡಿದ್ರು. ಅದನ್ನ ನಾವು ಹಿಂದಿನ ಎಪಿಸೋಡ್ನಲ್ಲಿ ಪ್ರಸಾರ ಕೂಡ ಮಾಡಿದ್ವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಮೂಳೆಗಳ ಬಗ್ಗೆ ಅನುಮಾನ ಬಲವಾಗ್ತಾ ಹೋಗುತ್ತೆ. ಇದರ ನಡುವೆ ಈಗ SIT ಸಹಾಯವಾಣಿ ಕೂಡ ತೆರೆದಿದೆ. ಇಷ್ಟು ದಿನ ಹೆದರಿಕೊಂಡು ಕೂತವರು, ಅವರಿಂದ ದೌರ್ಜನ್ಯಕ್ಕೊಳಗಾದವರು ಇಲ್ಲಿ ಬಂದು ದೂರನ್ನ ಕೊಡಬಹುದು. SITಯ ಇದೊಂದು ಕ್ರಮ ಅವರನ್ನ ನಡುಗಿಸಿರಲೂಬಹುದು. ಎಷ್ಟು ಕಂಪ್ಲೇಂಟ್ ಕೊಡ್ತಾರೋ, ಏನಾಗುತ್ತೋ ಏನೋ ಅಂತ ನೊಂದವರೆಲ್ಲರೂ ಬಂದು ಅವರ ಮುಂದೆ ಸಾಕ್ಷಿ ನುಡಿಯೋಕೆ ಶುರು ಮಾಡಿದ್ರೆ ಏನಾಗಬೇಡ ಹೇಳಿ ಅವರ ಕಥೆ. ಇದರ ನಡುವೆ ಒಂದು ಅತ್ಯಂತ ಮುಖ್ಯವಾದ ವಿಚಾರವಿದೆ. ಅದು ಏನು ಗೊತ್ತಾ? ಈ ದೂರುದಾರ ಅಲ್ಲದೆ ಒಬ್ಬರು ಜೀವಂತ ಸಾಕ್ಷಿ ಇರೋದು.
ಅವರೇನಾದರೂ ನ್ಯಾಯಾಲಯದ ಮುಂದೆ ನಿಂತು ಸ್ವಾಮಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಹೇಳಿದ್ರೆ ಈ ಪ್ರಕರಣ ಮತ್ತಷ್ಟು ಕ್ರಿಟಿಕಲ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅದು ಯಾರು ಅಂತೀರಾ? ಈ ದೂರುದಾರ ಇದ್ದಾನಲ್ಲ, ಈತ ತಾನು ಕೊಟ್ಟಿರುವ ದೂರಿನಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದಾನೆ. ಅದೇನಂದ್ರೆ, ಸ್ವಾಮಿ, ಧರ್ಮಸ್ಥಳದಲ್ಲಿ ನಾನು ಮಾಡ್ತಿದ್ದ ಕೆಲಸದಿಂದ ರೋಸಿ ಹೋಗಿದ್ದೆ. ಅದರಲ್ಲೂ 2014ರ ಹೊತ್ತಿಗೆ ನಾನು ಅನುಭವಿಸ್ತಾ ಇದ್ದ ಮಾನಸಿಕ ಹಿಂಸೆ ಅಸಹನೀಯವಾಗಿತ್ತು. ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿ ಕೂಡ ಲೈಂಗಿಕ ಕಿರುಕುಳಕ್ಕೆ ಒಳಗಾದಳು. ಆಗ ನಾವೆಲ್ಲರೂ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ಅರಿತೆವು ಅಂತ. ಹೌದು, ಈತನೇ ಹೇಳೋ ಪ್ರಕಾರ ಈ ಕೃತ್ಯ ನಡೆದ ಬಳಿಕ ಕುಟುಂಬ ಸಮೇತ ಈತ ಧರ್ಮಸ್ಥಳವನ್ನ ಖಾಲಿ ಮಾಡ್ದ. ಆದ್ರೆ ನೀವು ಇಲ್ಲೊಂದು ಸಾಲಿನ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರ. ನನ್ನ ಕುಟುಂಬದ ಬಾಲಕಿಯು ದೌರ್ಜನ್ಯಕ್ಕೆ ಒಳಗಾದಾಗ ಅಂತ. ಇದೇ ನೋಡಿ ಸಂಕಷ್ಟ ತರೋದು. ಒಂದು ವೇಳೆ SIT ಈ ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿದ್ರೆ ಏನಾಗಬಹುದು ನೀವೇ ಯೋಚನೆ ಮಾಡ್ಕೊಳ್ಳಿ. ಇನ್ನು ಕೆಲವು ಮಾಹಿತಿಗಳ ಪ್ರಕಾರ SIT ಅಧಿಕಾರಿಗಳು ದೂರುದಾರನನ್ನ ಬಹಳವಾಗಿ ವಿಚಾರಣೆ ಮಾಡಿದೆ. ಈ ವಿಚಾರಣೆಯಲ್ಲಿ ಆತ 25ರಿಂದ 30 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಅನ್ನುವುದು ಸುದ್ದಿ. ಇದನ್ನ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗೆ ಅಷ್ಟು ಜನರ ಮೇಲೆ ತೀವ್ರ ನಿಗಾ ಇಟ್ಟಿದ್ದಾರಂತೆ. ಜೊತೆಗೆ ಟೀಮ್ಗೆ ಇನ್ನೊಂದಷ್ಟು ಅಧಿಕಾರಿಗಳು ಸೇರ್ತಾನೆ ಹೋಗ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಇದರ ತನಿಖೆ ದೊಡ್ಡದಾಗಿ ನಡೆಯುತ್ತೆ ಅಂತ ಸ್ಪಷ್ಟವಾಗ್ತಾ ಇದೆ. ಇನ್ನು ಇಲ್ಲಿವರೆಗೆ ಇಲ್ಲಿನ ಪಂಚಾಯತ್ನಲ್ಲಿ ಯಾರೆಲ್ಲ ಇದ್ರು, ಈಗ ಯಾರೆಲ್ಲ ಇದ್ದಾರೆ, ಹಾಗೆ ಧರ್ಮಸ್ಥಳದ ಔಟ್ಪೋಸ್ಟ್ನಲ್ಲಿ ಈಗಿನ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಈಗ ಇರುವಂತಹ ಪೊಲೀಸರು ಕೂಡ SIT ಮುಂದೆ ಬರಬೇಕಾಗತ್ತೆ. ಇವರ ವಿಚಾರಣೆಯು ಆಗೇ ಆಗತ್ತೆ. ಮತ್ತೊಂದೇನಪ್ಪಾ ಅಂದ್ರೆ, ಸದ್ಯ ದೂರುದಾರ 13 ಪಾಯಿಂಟ್ಗಳನ್ನ ತೋರಿಸಿದ್ದಾನೆ. ಇವುಗಳನ್ನ ಅಗೆದ ಮೇಲೆ ಅಷ್ಟೇನಾ, ಇನ್ನೂ ಎಲ್ಲೂ ಅಗೆಯಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಇದು ಖಂಡಿತ ಇಲ್ಲ. ದೂರುದಾರ ತೋರಿಸಿಕೊಟ್ಟ ಕಟ್ಟಕಡೆಯ ಪಾಯಿಂಟ್ನವರೆಗೂ ತೆಗೆದಿದ್ದಾರೆ. ಇದರಲ್ಲಿ ನೋ ಡೌಟ್. ಆದ್ರೆ ಇಲ್ಲಿ ಇನ್ನೊಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಏಳ್ತಿವೆ. ಅದೇನಂದ್ರೆ, ಸರಿ, ಮೂಳೆಗಳೇನೋ ಸಿಕ್ಕಿವೆ, ಅವುಗಳು FSLಗೂ ರವಾನೆ ಆಗಿವೆ. ಆದ್ರೆ ಇದ್ರಲ್ಲೇನೋ ಗೋಲ್ಮಾಲ್ ಆಗಲ್ವಾ? ಪರೀಕ್ಷೆಗಳು ಸರಿಯಾಗಿ ನಡೆಯುತ್ತವಾ ಅಂತ. ಆದರೆ SIT ಅಧಿಕಾರಿಗಳು ಖಡಕ್ ಆಗಿರೋದ್ರಿಂದ ಅಂತಹ ಕೆಲಸಗಳು ಆಗೋದು ವಿರಳ ಅಂತಾನೆ ಹೇಳಬಹುದು. ಇನ್ನು ಮೊದಲೇ ಹೇಳಿದಂತೆ ಸಮಾಧಿ ಅಗೆಯುವ ಕಾರ್ಯ ಮುಂದುವರಿಯುತ್ತೆ. ಮುಂದೆ ಅಗೆಯುವ ಸಮಾಧಿಗಳಲ್ಲಿ ಏನು ಸಿಗುತ್ತೋ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಆದರೆ ಭಯ ಹಾಗೂ ತೀರಾ ಕುತೂಹಲ ಮೂಡಿಸ್ತಾ ಇರೋದು ಪಾಯಿಂಟ್ ನಂಬರ್ 13ರದ್ದು. ಯಾಕಂದ್ರೆ ಇದರಲ್ಲಿ ಯಥೇಚ್ಛವಾಗಿ ಅಸ್ಥಿಪಂಜರಗಳು ದೊರಕುತ್ತವೆ ಅನ್ನೋದು. ಇದನ್ನೇ ವಕೀಲ ಮಂಜುನಾಥ್ ಕೂಡ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗಿದ್ರೆ ಅದನ್ನೇ ಯಾಕೆ ಮೊದಲು ಅಗೆಯಬಾರದಿತ್ತು ಅನ್ನೋದು ಇಲ್ಲಿ ಪ್ರಶ್ನೆ. ಆದ್ರೆ SIT ಒಂದು ಪ್ರೊಸೀಜರ್ ಮೂಲಕ ಹೋಗ್ತಿರೋದ್ರಿಂದ 1, 2, 3 ಹೀಗೆ ಆರ್ಡರ್ ಮೂಲಕವೇ ಹೋಗ್ತಿರಬಹುದು. ಇಲ್ಲ ಇದಕ್ಕೆ ಮತ್ತೇನಾದ್ರೂ ಕಾರಣ ಇದ್ರೂ ಇರಬಹುದು. ಅಷ್ಟಕ್ಕೂ 13ನೇ ಪಾಯಿಂಟ್ ತೆಗೆಯೋದಕ್ಕೇನು ಹೆಚ್ಚು ದಿನ ಆಗಲ್ಲ. 13 ಪಾಯಿಂಟ್ಗಳಲ್ಲಿ ಅರ್ಧ ಮುಗಿದಿದೆಯಲ್ಲ, ಮತ್ಯಾಕೆ ಇದ್ರ ಬಗ್ಗೆ ಅನುಮಾನ ಅಲ್ವಾ? ಇನ್ನು ಹೀಗೆ ಒಂದೊಂದೇ ಗುಂಡಿ ತೆಗೆಯುತ್ತಿದ್ರೂ ಅವರ ಗುಂಡಿಗೆ ಅಲ್ಲಾಡುತ್ತಿರುವುದಂತೂ ಪಕ್ಕ. ಪಾಯಿಂಟ್ 6ರಲ್ಲಿ ಮೂಳೆಗಳು ಸಿಕ್ಕಿರೋದು ಈಗಾಗಲೇ ಅವರನ್ನ ನಡುಗಿಸಿರೋದ್ರಲ್ಲಿ ಎರಡು ಮಾತಿಲ್ಲ. ಮುಂದೆ ಇನ್ನಷ್ಟು ಹೆದರೋದು ಕೂಡ ಸುಳ್ಳಲ್ಲ. ಈಗ ಹೇಳಬೇಕಂದ್ರೆ ತನಿಖೆ ಒಂದು ಹಂತದಲ್ಲಿ ಸಾಗ್ತಿದೆ. SIT ಮೇಲೆ ಜನರಿಗೆ ವಿಶ್ವಾಸವೂ ಬಂದಿದೆ. ಎಲ್ಲವೂ ಕರಾರುವಕ್ಕಾಗಿ ನಡೀತಾನೂ ಇದೆ. ಆದರೆ ಇದರ ಮಧ್ಯೆ ತನಿಖೆಯ ದಾರಿ ತಪ್ಪಿಸುವ ಕೆಲಸವು ಕೆಲವರಿಂದ ಆಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದವರೆಲ್ಲರೂ ಈಗ ಮಾತನಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಅವರನ್ನ ಕಾಪಾಡಬೇಕು ಅನ್ನೋ ಉಮೇದಿಗೆ ಕೆಲವರು ಬಿದ್ದಂತಿದೆ. ಸದ್ಯ ತನಿಖೆ ನಡೀತಿದೆ. ಸತ್ಯ ಯಾರ ಕಡೆ ಇರುತ್ತೋ ಅವರಿಗೆ ಜಯ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಅನುಮಾನವೇ ಬೇಡ. ಇನ್ನು ಅಸ್ಥಿಪಂಜರ ಹುಡುಕೋ ಕಾರ್ಯ ಇನ್ನೂ ಮುಗ್ದಿಲ್ಲ. ಇದು ಎಷ್ಟು ದಿನ ನಡೆಯುತ್ತೆ ಅಂತ ಕರೆಕ್ಟಾಗಿ ಹೇಳೋಕ್ಕೂ ಆಗಲ್ಲ. ಆದ್ರೆ ಒಂದೊಂದು ಸಮಾಧಿ ತೆಗೆಯುವಾಗಲೂ ಇದರ ಹಿಂದಿರೋರಿಗೆ ಭಯ ಆಗ್ತಾ ಇದೆ. ನೋಡೋಣ ಇದು ಇನ್ಯಾವ ದಿಕ್ಕಿಗೆ ಸಾಗತ್ತೆ, ಯಾರ ಬಣ್ಣ ಮತ್ಯಾರ ಮುಖವಾಡ ಕಳಚಿ ಬೀಳುತ್ತೆ ಅನ್ನೋದನ್ನ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.